team of students of St. George's View College have taken up an initiative to raise funds and help out street patients and also other needy people, and have organized SOURCE 2014, a euphoric cultural event at 5 p.m. at Loyola Hall in this direction, said Suhan Alva, addressing the press, held at the Press Club in Bangkok. ವಿದ್ಯಾರ್ಥಿಗಳು ಸಂಬಂಧಿಸಿರುವಂತಹ ನಾವೆಲ್ಲ ಸ್ನೇಹಿತರು ಹಾಗೆ ಬಂಧುಗಳ ಎಲ್ಲರನ್ನೂ ಕೂಡ ಅಂದ್ರೆ ಸಹಾಯಧನವನ್ನು ಕೇಳ್ತಾ ಇದ್ದೇವೆ. ಈ ಆಸ್ಪತ್ರೆ ರೋಗಿಗಳಿಗೆ ಹಾಗೆ ಈ ಆಸ್ಪತ್ರೆಗೆ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತೇವೆ. ಈಗ ಈ ಆಸ್ಪತ್ರೆಯ ಒಂದು ಸ್ಥಿತಿ ಸ್ವಲ್ಪ ಹೇಳುವಷ್ಟು ಒಂದು ಮಟ್ಟಿಗಿಲ್ಲ, ಅಂದ್ರೆ ಸ್ವಲ್ಪ ಏನು ಮಟ್ಟಿಗಿದೆ. ಆದ್ರಿಂದ ನಾವು ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಇನಿಷಿಯೇಟಿವ್ ನಾವೇ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ನಮ್ಮ ಕಾಲೇಜಿನ ಒಂದು ಸಹಾಯ ಕೂಡ ನಮಗೆ ಕಾರ್ಯಕ್ರಮ ಸಿಗ್ತಾ ಇದೆ, ಕಾಲೇಜಿನ ಬೆಂಬಲ ಇದೆ ನಮಗೆ. ಆದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಿಮ್ಮ ಎಲ್ಲರ ಪ್ರೀತಿ ಪ್ರೋತ್ಸಾಹ ಹಾಗೂ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇವೆ. ಇದೇ ಶನಿವಾರ ನವೆಂಬರ್ 8ರಂದು ಸಂಜೆ 4:15 ನಂತರ ಲೋಯಲ ಸಭಾಂಗಣದಲ್ಲಿ ನಮ್ಮ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಸಚಿವರು ಹಾಗೆಯೇ ಯುವಜನ ಸಚಿವರು ಕೂಡ ಆಗಮಿಸುತ್ತಿದ್ದಾರೆ. ನೀವೆಲ್ಲರೂ ಕೂಡ ಆಗಮಿಸಿ ನಮಗೆ ಬೆಂಬಲ ನೀಡಬೇಕು. ವಿದ್ಯಾರ್ಥಿಗಳ ಒಂದು ಶಕ್ತಿಯ ತೋರಿಸಲಿಕ್ಕೆ ನೀವೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಕಾಲೇಜಿನವರು ಲೋಯಲ ಮಾಡ್ತಾ ಇದ್ದಾರೆ, ಹಾಗೆ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಮಾಡಿದ್ದೇವೆ. The second year Yakshagana Salar Madhyana Saptaha 2014 has been organized from the 9th to the 15th of November at the Mangalore University College of Vijaya Kalapavan. Yakshara Chinna, the most fellows, was released during the program, and the Kata Chinna Pashetti Awards also will be conferred in Sanjina, addressing a press meet at the Press Club. ಈ ಯಕ್ಷಗಾನ ತಾಳಮದ ವಿಭಾಗದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ, ಇಲ್ಲಿ ಕನ್ನಡ ಭಾಷೆಯ ಒಂದು ಶುದ್ಧ ಸ್ವರೂಪವನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೇವೆ, ಬೇರೆ ಬೇರೆ ಕನ್ನಡ ಪರ ವಿಚಾರಗಳನ್ನು ನಾವು ಹೇಳ್ತೇವೆ. ಆದರೆ ಕನ್ನಡ ಮಾತಾಡುವಾಗ ಎಂತಹ ಕನ್ನಡ ಪಂಡಿತರು ಕೂಡ ಅದನ್ನು ಇತರ ಭಾಷೆಗಳಲ್ಲಿ ಶಿಕ್ಷಣವನ್ನು ಮಾಡ್ತಾರೆ. ಅದು ಶುದ್ಧ ಕನ್ನಡವಾಗಿರುವುದಿಲ್ಲ, ಪ್ಯೂರ್ ಕನ್ನಡ ಆಗಿರುತ್ತದೆ. ಹಾಗಾಗಿ ನಮಗೆ ಯಕ್ಷಗಾನದಲ್ಲಿ ಮಾತ್ರ ಅಶುದ್ಧವಾದ ಕನ್ನಡವನ್ನು ನೋಡಲಿಕ್ಕೆ ಅಥವಾ ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಒಂದೇ ಒಂದು ಅನ್ಯ ಭಾಷೆಯ ಪದಗಳ ಬಳಕೆ ಆಗುವುದಿಲ್ಲ. ಕನ್ನಡ ಯಕ್ಷಗಾನ ಕೇವಲ ಕನ್ನಡದ ಯಕ್ಷಗಾನ, ಬೇರೆ ಭಾಷೆಗಳ ಯಕ್ಷಗಾನವನ್ನು ಪ್ರದರ್ಶನ ಮಾಡುವಾಗ ವಿಚಾರ ಬೇರೆ. ಆದ್ದರಿಂದ ಒಂದೋ ಎರಡೋ ಕಾರ್ಯಕ್ರಮವನ್ನು ಮಾಡುವುದರಿಂದ ಆ ಜಾಗೃತಿಯನ್ನು ಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಬೇಕಾಗಿ ಒಂದು ವಾರದ ಒಂದು 7 ಪ್ರಸಂಗಗಳನ್ನು ಇಟ್ಟುಕೊಂಡು, ಪೌರಾಣಿಕ ಪ್ರಸಂಗಗಳನ್ನೇ ಅದರಲ್ಲಿ ನಾವು ಅಳವಡಿಸಿಕೊಂಡು, ಪೌರಾಣಿಕ ಮೌಲ್ಯಗಳು ಮತ್ತು ಕನ್ನಡ ಭಾಷೆಯ ಒಂದು ಸೌಂದರ್ಯ, ಆಮೇಲೆ ಯಕ್ಷಗಾನದ ಒಂದು ಮಹತ್ವ, ಇಷ್ಟನ್ನು ಜನರಿಗೆ ಮುಟ್ಟಿಸಬೇಕು ಎಂಬಂತಹ ಒಂದು ಉದ್ದೇಶದಿಂದ ಈ ಯಕ್ಷಾಂಗಣ ಕಾರ್ಯ ಪೂರ್ತಾಗಿದೆ. ಹೋದ ವರ್ಷ ಕೂಡ ನಮಗೆ ಮಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಆ ಯಕ್ಷಗಾನ ಕೇಂದ್ರದ ಒಂದು ಸಹಯೋಗ ಸಿಕ್ಕಿದೆ. ಆ ಸಭಾಂಗಣವನ್ನು ನಮಗೆ 7 ದಿವಸ ಕೂಡ ಅವರು ಉಚಿತವಾಗಿ ನೀಡ್ತಾರೆ, ಅವರ ಸಹಕಾರಕ್ಕೆ. ಆಮೇಲೆ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಎನ್ನುವುದು ನಮ್ಮದು ಮಾತೃ ಸಂಸ್ಥೆ. ಕಳೆದ ಒಂದು 30 ವರ್ಷಗಳಿಂದ ನಮ್ಮ ಆಕಾಶವಾಣಿ ಮಂಗಳೂರು ಕೇಂದ್ರದಲ್ಲಿ ಎ ದರ್ಜೆಯ ಒಂದು ತಂಡವಾಗಿ ನಿರಂತರ ಕಾರ್ಯಕ್ರಮ ಕೊಡ್ತಾ ಇರುವಂತಹ, ಅದರ ಜೊತೆಯಲ್ಲಿಯೇ ಹುಟ್ಟಿಕೊಳ್ಳುವಂಥದ್ದು ಯಕ್ಷಾಂಗಣ. ಹಾಗಾಗಿ ಈ 2 ಸಂಸ್ಥೆಗಳ ಸಹಯೋಗದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಸಲ ಮೌಲ್ಯಾಧಾರಿತ ಪ್ರಸಂಗಗಳನ್ನು ಇಟ್ಟುಕೊಂಡಿದ್ದೇವೆ, ಸ್ವಲ್ಪ ಅಪರೂಪವಾದಂತಹ ಪ್ರಸಂಗಗಳು. ಇದರ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ನಾಡು 9ನೇ ತಾರೀಕಿಗೆ ಆದಿತ್ಯವಾರ ವಿಶ್ವವಿದ್ಯಾನಿಲಯ ಕಾಲೇಜಿನ ರವೀಂದ್ರ ಕಲಾಭವನದಲ್ಲಿ ಇರಿಸಿಕೊಂಡಿದ್ದೇವೆ. ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ ಯಕ್ಷಗಾನ ಕೇಂದ್ರದ ನಿರ್ದೇಶಕರಾದಂತಹ ಬೆಂಗಳೂರಿನ ಸೆಂಚುರಿ ಗುಂಪಿನ ಆಡಳಿತ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಸಿ ದಯಾನಂದ ಪೈ ಅವರು ಉದ್ಘಾಟನೆ ಮಾಡ್ತಾರೆ. ಆ ದಿವಸದ ಅಧ್ಯಕ್ಷತೆಯನ್ನು ನಮ್ಮ ಯಕ್ಷಾಂಗಣದ ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಎ.ಜೆ. ಶೆಟ್ಟಿಯವರು ವಹಿಸಿಕೊಳ್ತಾರೆ. ಮತ್ತು ಯಕ್ಷರಚನೆ ಅಂತ ಒಂದು ಗ್ರಂಥದ ಪ್ರಕಟಣೆ ಆಗಿದೆ. ಹೋದ ವರ್ಷ ನಿಧನರಾದಂತಹ ಯಕ್ಷಗಾನದ ಬಹಳ ದೊಡ್ಡ ಕಲಾವಿದರಾಗಿ ತಾಳಮದ ಕ್ಷೇತ್ರದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರತಕ್ಕಂತಹ ಸಿದ್ದಗಟ್ಟೆ ಚೆನ್ನಪ್ಪ ಶೆಟ್ಟಿ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ನೆನಪಿಗೆ ಮುಂಬೈಯಲ್ಲಿ ಈ ಅಜೇತಾವಳಿ ಕಲಾಭಿಮಾನಿಗಳ ಬಳಗ ಅಂತ ಓದಿತ್ತು. ಪ್ರತಿ ವರ್ಷ ಅದರ ತಾಳಮಂದಿಗೆ ಚೆನ್ನಪ್ಪ ಹೋಗ್ತಾ ಇದ್ರು. 10ನೇ ವರ್ಷ ತಾಳಮಂದಿಗೆ ಕೂಡ ಅವರಿದ್ರು. ಅವರ ಹೆಸರಿನಲ್ಲಿ ಈ ಗ್ರಂಥದ ಒಂದು ಪ್ರಕಟಣೆ ಆಗಿದೆ. Addressing the press personnel at the Circuit House on Wednesday the 1st of November, Area Supremo Sunil Gowda said that he is willing to visit every house of the senior leaders who were with him and have retired but still are concerned about him and his health, and that he would strengthen the party.
ಅಕೌಂಟ್ಸ್ ಒಂದು ₹100 ಹಾಕಿ ಠೇವಣಿನ ಅಕೌಂಟ್ಸ್ ಓಪನ್ ಮಾಡಿದೆ. ಅಲ್ಲಿಂದ ನನಗೆ ಅವರು ಹಲವಾರು ರೀತಿ ಸಹಾಯ ಮಾಡಿದ್ದಾರೆ. ನನ್ನ ವ್ಯವಸಾಯಕ್ಕೆ ಪ್ರತಿ ವರ್ಷ 25,000 ಅಡ್ವಾನ್ಸ್ ಬೀಜಕ್ಕೆ ಅಲ್ಲಿಂದ ನನ್ನ ಜೀವನ ಪ್ರಾರಂಭ ಆಯಿತು. ನಾನು ಬಂದು ಕರೆದಾಗ ನಾನು ಖಂಡಿತ ಬರ್ತೀನಿ, ಅದನ್ನು ಸ್ಮರಿಸ್ಕೊಡ್ತೀನಿ ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅದ್ರ ಜೊತೆಗೆ ನಾನು ಬಂದು ನಿಮ್ಮನ್ನ ಭೇಟಿ ಮಾಡಿ ಹೋದ್ರೆ ನೀವು ದೇವರು ತಪ್ಪಿಸ್ಕೊಂಡು ಹೋದ್ರು, ನಮ್ಮನ್ನು ಭೇಟಿ ಮಾಡೋದಕ್ಕೆ ಏನೋ ಒಂದು ರೀತಿ ಮುಜುಗರ ಇದೆ ಅನ್ನೋ ಕಾರಣಕ್ಕೆ ಹೇಳಿದೆ. ನಮ್ಮ ಶೆಟ್ಟಿಗೆ ನಮ್ಮ ಅಧ್ಯಕ್ಷರಿಗೆ ಹೇಳಿ ಇನ್ನೂ ಭೇಟಿ ಮಾಡೋಣ, ರಾಜಕಾರಣದಿಂದ ಏನು ನಿವೃತ್ತಿಯಾಗಿಲ್ಲ ತಪ್ಪಿಸ್ಕೊಂಡು ಹೋದ್ರು ನಮ್ಮ ಕೀರ್ತಿ ಬರಬಾರದು ಅಂತ ಹೇಳಿ ನಾಳೆ 10:30 ಗಂಟೆಗೆ ಪಕ್ಷ ಅತ್ಯಂತ ಕಡಿಮೆ ಶಕ್ತಿ ಅಂತ ಹೇಳ್ತೇನೆ. ನಾನು ಸ್ವಲ್ಪ ಇದು ಆರೋಗ್ಯ ಎಲ್ಲರಿಗೂ ನಾವು ಒಟ್ಟಿಗೆ ತರಲಿಕ್ಕೆ ಆರಬಾರದು, ಅವ್ರು ಬರ್ಕೊಳ್ಳೋಕೆ ಹೋಗೋದಿಲ್ಲ, ಎಲ್ಲ ಒಟ್ಟಿಗೆ ತರೋಣ. ನಾನು ಅನ್ಸರೆ ಹಂಗೇಟ್ ಅದು ತೊಂದರೆ ನೀವು ಅನುಮತಿಯಿಂದ ಹೇಳ್ತೇನೆ. ಅತ್ಯಂತ ಕಡಿಮೆ ಶಕ್ತಿ ಇರೋದಕ್ಕಂತ ಈ ಸಮುದ್ರದ ಐತಿಹಾಸಿಕ ನಗರ ಇದು ಮಂಗಳೂರು, ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ಪಕ್ಷವನ್ನು ಬಲಪಡಿಸೋದು ಹೇಗೆ ಅನ್ನೋದನ್ನ ನಮ್ಮ ಉಳಿದಂತ ಸ್ನೇಹಿತರಿಗೆ ಚರ್ಚೆ ಮಾಡಿ ಮುಂದಕ್ಕೆ 224 ಕ್ಷೇತ್ರಗಳಿಗೂ ಹೋಗ್ತೇನೆ. ಬೆಳವಣಿಗೆಯಿಂದಲೇ ಕಟ್ಟಬೇಕು. ನಾವು 40 ಜನ MLA ಗೆದ್ದಿದ್ದೀವಿ ಅಂತ ಹೇಳಿ, ಅದು 12 ಜನ MLC ಇದ್ದಾರೆ ಅಂತ ಹೇಳಿ ಅಷ್ಟಿಂದೇ ನಾನು ತೃಪ್ತನಾಗಲಿಲ್ಲ. ಗೊತ್ತಿದೆ ಸ್ವಲ್ಪ ಮಟ್ಟಿಗೆ ಬೇಸಿಗಳಿದೆ. ಆ ಬೇಸಿಗೆಗಳನ್ನೆಲ್ಲ ಇಲ್ಲ ಮುಚ್ಚಬೇಕು, ಇಲ್ಲ ಅಂತ್ಯ ಹಾಕಬೇಕು. ಚರ್ಚೆ ಇದೆ. ಮಾನಸಿಕವಾಗಿ ಯಾವುದೇ ವ್ಯಕ್ತಿ ಹೆಸರನ್ನು ಕುರಿತು ನಾನು ಚರ್ಚೆ ಮಾಡ ಅದರ ಅವಶ್ಯಕತೆ ನನಗಿಲ್ಲ. ಅದರಿಂದ ಈ ಪಕ್ಷವನ್ನು ನಾನು ಸಂಸ್ಥಾ ಕಾಂಗ್ರೆಸ್ನ ವಿರೋಧಿ ಪಕ್ಷದ ನಾಯಕನಾಗಿ, ಅವತ್ತು ಇಂದಿರಾ ಕಾಂಗ್ರೆಸ್ ಅತ್ಯಂತ ಈ ರಾಷ್ಟ್ರದಲ್ಲೇ ಪ್ರಬಲವಾದ ಪಕ್ಷ. ಹಿಂದೂಸ್ತಾನದಲ್ಲಿ ಲೋಕಸಭೆಯಲ್ಲಿ ಮೆಜಾರಿಟಿ, ವಿಧಾನ ಪರಿಷತ್ತಲ್ಲಿ ಅದು ಇದರಿಗೆ ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿ. ಈ ರಾಷ್ಟ್ರದ 23 ಮತ್ತು 24 ರಾಜ್ಯಗಳಲ್ಲಿ ಎಲ್ಲಾ ರಾಜ್ಯಗಳು ಕಾಂಗ್ರೆಸ್ನ ಆಡಳಿತದಲ್ಲಿ, ಇನ್ಕ್ಲೂಡಿಂಗ್ ತಮಿಳುನಾಡು. MG ರಾಮಚಂದ್ರನು ಅವರ ಜೊತೆ ಸಹಕರಿಸಿ ಕೆಲಸ ಮಾಡ್ತಾರೆ. ಅಂತಹ ಸ್ಥಿತಿಯಲ್ಲಿದ್ದಾಗ ಕರ್ನಾಟಕದಲ್ಲಿ ಕೇವಲ 24 ಜನ ನಾವು ಸಂಸ್ಥಾ ಕಾಂಗ್ರೆಸ್ನಿಂದ ಆಯ್ಕೆ, 186 ಜನ ದೇವರಾಜ ಸ್ವಾಮಿ, 3 ಜನ ಸೋಷಿಯಲಿಸ್ಟ್ ಪಾರ್ಟಿ ಇದ್ದರು, ಕಾಗೋಡು ತಿಮ್ಮಪ್ಪ, ಬಂಗಾರ ಅರಮುಗ ಮತ್ತೆ KTS ಬಗ್ಗೆ. ಇನ್ನೆಲ್ಲ ವಠಾಳ ನಾಗರಾಜಿದ್ರು, ಜೊತೆಗೆ 3 ಜನ MLA. ಆ ಸಂದರ್ಭದಲ್ಲಿ ನಾನು ವಿಧಾನಸಭೆ ವಿರೋಧ ಪಕ್ಷದ ನಾಯಕನಾಗಿ ಯಾರೂ ಸಿಕ್ಕಿಲ್ಲ, ಮುಂದೆ ಬರಲಿಲ್ಲ. ಯಾರ್ಯಾರು ಬಂದಿಲ್ಲ, ರಾಜಶೇಖರ್ ಮೂರ್ತಿ, ಪ್ರಮಾಣ ಬರಲಿಲ್ಲ 24 ಜನದಲ್ಲಿ. ಅಂಥ ಸನ್ನಿವೇಶದಲ್ಲಿ ನನ್ನ ಜವಾಬ್ದಾರಿ ನನ್ನ ತಲೆಗೆ ಕಟ್ಟಿದ್ರು ವೀರೇಂದ್ರ ಪಾಟೀಲ್. ಅಲ್ಲಿಂದ ನಾನು ಹೋರಾಟ ಮಾಡಿದ್ದೆ. ಅದರ ಬಗ್ಗೆ ನಾನು ಪುನಃ ನಾನು ಪ್ರಸ್ತಾಪ ಮಾಡಬೇಕು ಹೋಗೋದಿಲ್ಲ. ಅಂತ ಕೆಟ್ಟ ಸನ್ನಿವೇಶದಿಂದ ನಾನು ಎಷ್ಟು ಹೋರಾಟ ಮಾಡಿದ್ದೇನೆ, ಬಿಟ್ಟಿದ್ದೇನೆ ಈ ರಾಜ್ಯದ ಜನತೆ ಗೊತ್ತಿದೆ. ಅವತ್ತೇನು ಜನತಾ ಪಾರ್ಟಿ ಆಗಿತ್ತು, ಅವತ್ತು ಈ ಪಕ್ಷದ ಹೆಸರು ಹೇಳಿದ್ರೆ ಯಾರೋ ಮುಂದೆ ಬರಲಿಕ್ಕೆ ತಯಾರಾಗಿತ್ತು. ಸಂಸ್ಥಾ ಕಾಂಗ್ರೆಸ್ ಹೆಸರು ಹೇಳಿ ಅದು ಮುಂದೆ ಬರ್ತಾ ಬರ್ತಾ ದೇಶದ ಕೆಲವು ಕಾರಣಗಳಿಂದ ಸಂಸ್ಥಾ ಕಾಂಗ್ರೆಸ್ ಜನತಾ ಪಾರ್ಟಿ ಜನಸಂಘ ಮತ್ತು ಸೇರಿದೆ.
ವೀರೇಂದ್ರ ಪಾಟೀಲ್ ಅದರ ಅಧ್ಯಕ್ಷರು. ಅವರ ಅಧ್ಯಕ್ಷತೆಯಲ್ಲಿ ಪಕ್ಷ ಹೀನಾಯ ಪಾರ್ಲಿಮೆಂಟ್ ಹಾಸನದಲ್ಲಿ ಒಂದು ಸೀಟ್ ಗೆದ್ವಿ. ಬೆಂಗಳೂರಲ್ಲಿ ಹೆಗ್ಡೆ ಅವರಿದ್ದರು, ಹನುಮಂತೇಗೌಡರು ಸೋತು. Hi, this is John Abraham and you're watching Coastal Times. Are you in need of finding the best way to celebrate an occasion? Are you wanting to lighten up your mood or tighten up your stomach? Do you want to taste the best of ingredients from around the world and the most exciting self-styled recipes that will tingle your taste buds? If yes, then stop thinking and get your taste buds start working at Craves, Deepa Paradise, Balmata, Mangalore. Red Rocks India Domicile Projects presents Red Rocks Blueberry Greens, residential layout, Airport Road, Blueberry Hills, Yeyari. Plots start from 3.5 to 25 cents, just 1,599 rupees per square feet onwards. Wide asphalted road for each plot, surrounded by greenery, situated at a pollution-free and quiet area. Plots as per Vastu. Contact Property Deal Marketing and Project Management Company, Airport Road, Yeyari, Mangalore. India's biggest amusement shopping exhibition is back now in Mangalore. National Consumer Fair brings Snow World to Mangalore. Star attraction this year: Caterpillar Ride, Snow World, Fish and Bird Show, Dragon Train, Merry Columbus, Breakdance, Italian Torra, etc. Over 100 stalls and over 25 amusement family and children rides. Hurry! Book your stall today. Top national and international brands under one roof. Daily 4 p.m. to 9 p.m. Venue: Karavli Utsav Grounds, Mangala Stadium, Mangalore. Contact 944-8060-473 or 87222050. Today, one looks back with pride and wonder on the transformation that has taken place at Kankanadi. From a single dispensary to a super speciality hospital. From 20 beds to 1,050 beds. From 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Shubhamangalyam Wedding Jewelry Collection by Joe Sarukar. Dakshina Kannada District Handball Association Mangalore has organized the state-level inter-district floodlight men and women Mayor Cup 2014 competition from November 7th to 9th at Mangalore Nehru Maidan, where as many as 30 men and 12 female teams will be participating, said Mr. Harish Kumar addressing the press. Ratnal Putran, R. Dhanraj, Vijay Suvarna and Manoj Raj were present. ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಇದು 1936 ಬರ್ಲಿನ್ನಲ್ಲಿ ಪ್ರಥಮ ಬಾರಿ ಒಲಿಂಪಿಕ್ಸ್ ನಡೆದಾಗ ಈ ಆಟವು ಕೂಡ ಅಲ್ಲಿ ಸೇರ್ಪಡೆಗೊಂಡಿತು. ನಂತರ
1998 ಏಷ್ಯಾಡ್ನಲ್ಲಿ ಪ್ರಥಮ ಬಾರಿ ಏಷ್ಯಾಡ್ನಲ್ಲಿ ಪಂದ್ಯಾಟವನ್ನು ಆಯೋಜಿಸಲಾಯಿತು ಮತ್ತು ನಮ್ಮ ದೇಶಕ್ಕೆ ಹ್ಯಾಂಡ್ ಬಾಲ್ ಬಹಳ ಲೇಟಾಗಿ ಬಂದಿದೆ. ಆದರೆ ಕರ್ನಾಟಕದಲ್ಲಿ ಹ್ಯಾಂಡ್ ಬಾಲ್ ಪಂದ್ಯಾಟವು ಆಮೇಲೆ ಸಾಗ್ತಿದೆ. ಆದರೆ ಅದರ ವೇಗವು ಯಾಕಂದ್ರೆ 5000 ಜನಕ್ಕೆ ಅದು ಅತಿ ಹೆಚ್ಚು ವೇಗದ ಆಟವಾಗಿದ್ದು ಯುವಕರು ಮತ್ತು ಯುವತಿಯರನ್ನು ಬಹಳವಾಗಿ ಆಕರ್ಷಿಸುತ್ತದೆ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯು ಈ ಪಂದ್ಯಾಟವನ್ನು ಮಹಾನಗರ ಪಾಲಿಕೆ ಸಹಕಾರ ಹೊಂದಿದೆ. ಹಾಗೆಯೇ ನಮ್ಮ ಸ್ಟೇಟ್ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ನಾವು ಇಲ್ಲಿ ಆಯೋಜಿಸಿದ್ದೇವೆ. ಈ ಪಂದ್ಯಾಟದಲ್ಲಿ ಎಂಇ ಅಂದರೆ ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್, ಹಾಗೆ ಬ್ಯಾಂಗ್ಳೂರಿನ ಒಳ್ಳೆ ತಂಡಗಳು, ಕರ್ನಾಟಕ ಪೊಲೀಸ್ ಅಂಡ್ ಶಿವಮೊಗ್ಗ, ಹೀಗೆ ಜಿಲ್ಲೆಯ ಒಳ್ಳೆ ತಂಡಗಳು ಮಹಿಳೆಯರು ಮತ್ತು ಪುರುಷರ ವಿಭಾಗದಲ್ಲಿ. ಇದಕ್ಕೋಸ್ಕರ ನಾವು ಈ ಪಂದ್ಯಾಟದಲ್ಲಿ ಸ್ಟೇಟ್ ಲೆವೆಲ್ ಪಂದ್ಯಾಟದಲ್ಲಿ ಆಯ್ಕೆ ಶಿಬಿರಗಳು ನಡೆಯುತ್ತದೆ. ಈ ಆಯ್ಕೆ ಶಿಬಿರದಲ್ಲಿ ಆಟಗಾರರನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಆ ಆಟಗಾರರಿಗೆ ಕೋಚಿಂಗ್ ಕ್ಯಾಂಪ್ ಪ್ರಾರಂಭವಾಗ್ತದೆ. ಆ ಕೋಚಿಂಗ್ ಆ ಸೆಲೆಕ್ಟೆಡ್ ಆಟಗಾರರು ನಾಡ್ದು ಡಿಸೆಂಬರ್ 3, 4, 5 ನಡೆಯುವ ಸೌತ್ ದಕ್ಷಿಣ ವಲಯ ಪಂದ್ಯಾಟಕ್ಕೆ ಅವರನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ಈ ಪಂದ್ಯಾಟವು ಡಿಸೆಂಬರ್ ನಡೆಯುತ್ತದೆ. ಮಹಿಳಾ ನಾಡ್ದು ನಾವು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ನಲ್ಲಿ ಆಯ್ಕೆ ಶಿಬಿರದಲ್ಲಿ ಆದ ಯುವತಿಯರಿಗೆ ನಾವು ಇಲ್ಲಿಯೇ ಕೋಚಿಂಗ್ ಕ್ಯಾಂಪ್ ಪ್ರಾರಂಭ ಮಾಡಿ 20 ದಿನ ಅದು ಇಲ್ಲಿಯೇ ನಾವು ಕೋಚಿಂಗ್ ಕ್ಯಾಂಪ್ ಹಮ್ಮಿಕೊಂಡಿದ್ದೇವೆ. ಈಗ ಗಣಪತಿ ಹೈಸ್ಕೂಲ್ನಲ್ಲಿ ನಮ್ಮ ಮಹಿಳೆಯರ ಮತ್ತು ಹುಡುಗರ ಮತ್ತು ಹುಡುಗಿಯರ ತಂಡವು ಅಲ್ಲಿ ಕೋಚಿಂಗ್ ಕ್ಯಾಂಪ್ ನಡೆಯುತ್ತದೆ. To felicitate and honor the biggest achievers in Tulu film industry, Red FM 93.5 Mangalore has initiated Tulu Film Awards, which is organized on November 22nd at the Nehru Maidan. Said the convener addressing a press meet at the Press Club Patrika Bhavan, Mangalore. ಇದೇ ನವೆಂಬರ್ 22ನೇ ತಾರೀಕು ಮಂಗಳೂರಿನ ನೆಹರು ಮೈದಾನದಿಂದ ಫಸ್ಟ್ ಟೈಮ್ ಟೂ ಫಿಲ್ಮ್ ಅವಾರ್ಡ್ಸ್ ನಾವು ನಡೆಸ್ತಾ ಇದ್ದೀವಿ. ಇದುವರೆಗೆ ಮೂವೀಸ್ಗೆ ಯಾವುದೇ ರೀತಿಯ ಒಂದು ಅವಾರ್ಡ್ ಸೆರೆಮನಿ ಯಾರು ಕೂಡ ಮಾಡಿರಲಿಲ್ಲ. ಸೊ ಅದರಿಂದ ಫಸ್ಟ್ ಟೈಮ್ ಒಂದು ಮಾಡಬೇಕು, ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಹೊಸ ಜೋಶನ್ನ ಕೊಡಬೇಕು ಅಂತ ಒಂದು 2 ವರ್ಷದಿಂದ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಕಾರಣಾಂತರಗಳಿಂದ ಮಾಡೋದಕ್ಕೆ ಆಗಲಿಲ್ಲ. ಈಗ ಆ ಒಂದು ಟೈಮ್ ಮಾಡಿದ್ರೆ ನಾವು ಅದಕ್ಕೆ ನಿಮ್ಮ ಎಲ್ಲ ಒಂದು ಸಪೋರ್ಟ್ ಅನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹಾಗೆ ಈ ಒಂದು ಅವಾರ್ಡ್ ಸೆರೆಮನಿಯಲ್ಲಿ 2005ರಿಂದ 2013 ಡಿಸೆಂಬರ್ ವರೆಗೆ ರಿಲೀಸ್ ಆಗಿರುವಂತಹ ತುಳು ಮೂವೀಸ್ ನಾವು ತಗೊಳ್ತಾ ಇದ್ದೀವಿ. ಸೊ ಆ ಒಂದು 13 ಒಟ್ಟು 15 ಸಿನಿಮಾಗಳು ಟೋಟಲ್ 15 ಸಿನಿಮಾ ಉಂಟು. ಇಲ್ಲ 10 ಸಿನಿಮಾ ಆದ ನ್ಯಾಷನಲ್ ಅವಾರ್ಡ್ ಇತ್ತು ಸಿನಿಮಾ. ಅವೆಲ್ಲ ಆ ಕೆಟಗರಿ ನ್ಯಾಷನಲ್ ಅವಾರ್ಡ್ ವೈಟ್ ಬೇರೆ ಒಂದು ಅವಾರ್ಡ್ ಮಾತಾಡೋದಿಲ್ಲ. ಈ 13 ಸಿನಿಮಾದಲ್ಲಿ ನಮ್ಮ ಈ ಕನ್ನಡ ಫಿಲ್ಮ್ ಕ್ಯಾಟಗರೀಸ್ ಬರ್ಬೋದು. ಟೋಟಲ್ 23 ಕ್ಯಾಟಗರೀಸ್ ಉಂಟು. ಒಂದು ಡೈರೆಕ್ಟರ್ ಅಚೀವ್ಮೆಂಟ್ ಬರ್ತದೆ. ಸೊ ಕನ್ನಡ ಸಿನಿಮಾ ಒಂದು ಅವಾರ್ಡ್ ಫಂಕ್ಷನ್ 4 ಮಾಡ್ಕೊಂಡು ರಿಲೀಸ್ ಆಗ್ತದೆ. ಡಿಸೆಂಬರ್ 4 ಪ್ರಯತ್ನ ಮಾಡ್ತೀವಿ. ಹಾಗೆ ಒಂದು ಪ್ರೋಗ್ರಾಮ್ಗೆ ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಇರ್ಬೋದು, ವಾಲಂಟಿಯರ್ಸ್ ಕೂಡ ಕೆಲವರನ್ನ ಕರ್ಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಸೊ ಯಾರ್ಯಾರು ಬರ್ತಾರೆ ಅನ್ನೋದನ್ನ ಬರುವಾಗ ನಾವು ಹೇಳ್ತೇವೆ. ಅದೇ ತರ ಬೆಸ್ಟ್ ಫಿಲಮ್ ಅಂತ ಬರ್ತದೆ. ಮತ್ತೆ ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಆಕ್ಟರ್ ಇನ್ ಲೀಡ್ ರೋಲ್, ಬೆಸ್ಟ್ ಆಕ್ಟರ್ಸ್ ಇನ್ ಲೀಡ್ ರೋಲ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್, ಬೆಸ್ಟ್ ಸಪೋರ್ಟಿಂಗ್ ಆಕ್ಟ್ರೆಸ್, ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ನೆಗೆಟಿವ್ ರೋಲ್, ಇದು ಮೇಲ್ ಮತ್ತು ಫೀಮೇಲ್ ಒಟ್ಟಾಗಿರುತ್ತೆ ಎರಡರದ್ದು. ಮತ್ತೆ ಬೆಸ್ಟ್ ಪರ್ಫಾರ್ಮೆನ್ಸ್ ಇನ್ ಕಾಮಿಕ್ ರೋಲ್, ಇದು ಅಷ್ಟು ಮೇಲ್ ಮತ್ತು ಫೀಮೇಲ್ ಒಟ್ಟಾಗಿ ಬರ್ತದೆ. ಮತ್ತೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್, ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್, ಬೆಸ್ಟ್ ಫೀಮೇಲ್ ಪ್ಲೇಬ್ಯಾಕ್ ಸಿಂಗರ್, ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್, ಇದಿಷ್ಟು ವೋಟಿಂಗ್ ಅಲ್ಲಿ ನಾವು ಕೊಡ್ತೀವಿ. ವೋಟಿಂಗ್ ಅಂತ ಆಗ್ತದೆ. ನೆಕ್ಸ್ಟ್ ಟೆಕ್ನಿಕಲ್ ಅವಾರ್ಡ್ ಇದೆ. ಅದು ಬೆಸ್ಟ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡಯಲಾಗ್, ಆಕ್ಷನ್, ಆರ್ಟ್ ಡೈರೆಕ್ಷನ್, ಬ್ಯಾಕ್ಗ್ರೌಂಡ್ ಸ್ಕೋರ್, ಸಿನಿಮಾಟೋಗ್ರಫಿ, ಎಡಿಟಿಂಗ್ ಮತ್ತು ಕೊರಿಯೋಗ್ರಫಿ ಇತ್ಯಾದಿ ಬರ್ತದೆ. ಅದಕ್ಕೆ ಜಡ್ಜಸ್ ಒಂದು ಪ್ಯಾನಲ್ ಕೂಡ ಇದೆ. ಜಡ್ಜಸ್ ಇಟ್ಕೊಂಡಿರ್ತೇವೆ. ಅವರು ಡಿಸೈಡ್ ಮಾಡಿರ್ತಾರೆ. ಅದು 3-4 ನಾಮಿನೇಷನ್. ಆ ನಾಮಿನೇಷನ್ ವೋಟಿಂಗ್ ಆಗಿದೆ. Hi, this is Lisa Kothari and you are watching Coastal Times English News. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices,
over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank is your family bank. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology, 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. No party is complete without chicken. The only rich food with complete nutrition. Safe nutrition, hygienic. Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. ಸಹಕಾರದಿಂದ ಅಭಿವೃದ್ಧಿ ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ. ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture need under one roof. Patronize our exclusive imported furniture shop Garcia Designs at Garcia Design Complex, Vijay Church Cross Road, Vijay, Mangalore. Ex-Prime Minister Seti Devegowda during his visit to the President Patrika Bhavan, Mangalore, said that he was very happy that Mangalore Press has its own building and have contributed a lot to the society by alerting the government when needed by various issues and articles and news.
ಹೋರಾಟ ಮಾಡಿ ಕ್ರಾಂತಿಯಾಗಿ ಮೂವತ್ತು ವರ್ಷದಿಂದ ಒಂದು ಸ್ಟೇಬಲ್ ಗವರ್ಮೆಂಟ್ ಇಟ್ಟಿಲ್ಲ. ಅದರಿಂದ ಹಲವಾರು ಅಭಿವೃದ್ಧಿ ಆದರೆ ಹಲವಾರು ರೀತಿಯ ಯೋಜನೆಗಳನ್ನು ದಿನಗೊಳಿಸಿದರು. ವಿಶೇಷ ಭ್ರಷ್ಟಾಚಾರಗಳನ್ನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಭದ್ರವಾಗಿ ನಡೆಯುವೇ ವ್ಯವಸ್ಥೆ ಶಕ್ತಿಸಬೇಕಾಗಿರುವ ಮಾಧ್ಯಮಗಳು ತಮ್ಮ ಪಾತ್ರವನ್ನು ನಿರ್ವಹಣೆ ಮಾಡದಿದ್ದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾಡ್ತಾರೆ. ಮುಂದಿನ ಸುಮಾರು 20 ವರ್ಷದ ಅನುಭವ 96ರಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಜನತೆ ಒಲವನ್ನು ತೋರಿಸಿದೆ. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ಒಂದು ಸ್ಥಿತಿಯಲ್ಲಿ ಹಿರಿಯರಾದ State General Secretary of Human Rights Center, Mr. Harish Kumar Shetty, alleged that even though the petrol and diesel prices have been reduced, it has not been transferred to the common man by reduction in the cost of essential commodities. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಹೆಚ್ಚಿ ಮತ್ತು ಮಧ್ಯೆ ಆಗ್ತಾ ಬಂತು. ಆದರೆ ಅದರ ಪ್ರಯೋಜನ ಸಾಮಾನ್ಯ ಜನರಿಗೆ ಸಿಗ್ತಾ ಇಲ್ಲ. ಬರೀ ಉಳ್ಳವರಿಗೆ ಮಾತ್ರ ಅದರ ಪ್ರಯೋಜನ ಸಿಗ್ತಾ ಇದೆ. ಈ ಬಗ್ಗೆ ಜಿಲ್ಲಾಧಿಕಾರಿಯವರನ್ನ ನಿಮ್ಮ ಮುಖಾಂತರ ನಾವು ಬೇಡಿಕೊಳ್ತಾ ಇದ್ದೇವೆ. ಡೀಸೆಲ್ ಬೆಲೆ 1 ರೂಪಾಯಿ ಇರುವಾಗ ಬಸ್ ದರ ಏರಿಕೆ ಬಗ್ಗೆ ಕೂಡಲೇ ಎಲ್ಲ ಬಸ್ ಮಾಲಕರು ಹಾಗೂ ಇನ್ನಿತರರೆಲ್ಲ ಸೇರಿ ಜಿಲ್ಲಾಧಿಕಾರಿಯವರಿಗೆ ಒತ್ತಡ ಆಗ್ತಾ ಇದ್ದಾರೆ. ಈಗ ಸುಮಾರು 6 ರಿಂದ 6.5 ರೂಪಾಯಿವರೆಗೆ ಡೀಸೆಲ್ ಬೆಲೆ ಕಡಿಮೆಯಾಗಿದೆ. ಆದರೂ ಬಸ್ ದರವನ್ನು ನಿಲ್ಲಿಸಲಿಕ್ಕೆ ಯಾರು ತಯಾರಾಗಿಲ್ಲ. ಇತ್ತೀಚೆಗೆ ಪೇಪರ್ನಲ್ಲಿ ಬಂದ ವಿಷಯ ನೋಡುವಾಗ ಜಿಲ್ಲಾಧಿಕಾರಿಯವರು ಕೂಡ ಈ ಬಗ್ಗೆ ಜಿಲ್ಲಾ ಸಾರಿಗೆ ಪ್ರಾಧಿಕಾರ ಸಭೆಯಲ್ಲಿ ಅವರು ಮಾತಾಡುವುದಾಗಿ ಹೇಳಿದ್ದಾರೆ. ಪ್ರಾಧಿಕಾರ ಸಭೆ 6 ತಿಂಗಳಿಗೆ ಒಮ್ಮೆ ಕರೆಯುವುದನ್ನು ಹೇಳ್ತಾ ಇದ್ದಾರೆ. ಆದರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿರುವಾಗ ಜಿಲ್ಲಾಧಿಕಾರಿಯವರು ತುರ್ತು ಪ್ರಾಧಿಕಾರ ಸಭೆಯನ್ನು ಕರೆದು ಕೂಡಲೇ ಬಸ್ಸನ್ನು ನಿಲ್ಲಿಸುವ ಬಗ್ಗೆ ಚಿಂತಿಸಬೇಕಾಗಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಪೆಟ್ರೋಲ್ ಬೆಲೆ ಇಳಿಸಿವೆ. ಆಟೋ ರಿಕ್ಷಾ ದರ ಇನ್ನೂ ಜನಸಾಮಾನ್ಯರಿಗೆ ಕಷ್ಟಕರ ರೀತಿಯಲ್ಲಿ ಇದೆ. ಇದನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಯವರು ಗಮನಕ್ಕೆ ತೆಗೆದುಕೊಳ್ಳಬೇಕಾಗಿ ನಿಮ್ಮ ಮೂಲಕ ಅವರನ್ನು ವಿನಂತಿಸಿಕೊಳ್ಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಅದೇ ರೀತಿ ಕೆಎಸ್ಆರ್ಟಿಸಿ ಅವರು ಹಗಲು ಧರಣಿ ಮಾಡ್ತಾ ಇದ್ದಾರೆ. ಬಂಟ್ವಾಳದಿಂದ ಬೀಚುವರೆಗೆ. That's all for now. We'll be back with more news on the same channel and the same time. Till then, goodbye.